ಮಂಗಗಳ ವ್ಯಾಪಾರ. ಒಂದೂರಿನಲ್ಲಿ ತುಂಬ ಮಂಗಗಳಿದ್ದವು. ಒಂದು ದಿನ ಆ ಊರಿಗೆ ಒಬ್ಬ ವ್ಯಾಪಾರಿಯು ಬಂದ. ಮಂಗಗಳನ್ನು ಹಿಡಿದುಕೊಟ್ಟರೆ ಒಂದು ಮಂಗನಿಗೆ 100 ರೂಪಾಯಿಯ ಹಾಗೆ ಕೊಡುವುದಾಗಿ ಅಲ್ಲಿನ ನಿವಾಸಿಗಳ ಹತ್ರ ಪ್ರಚಾರ ಮಾಡಿದ. ಆ ಗ್ರಾಮವಾಸಿಗಳು ಮನಸ್ಸಲ್ಲೇ ಅಂದುಕೊಂಡರು, ಮಂಗನಿಗೆ 100 ರೂಪಾಯಿಗಳನ್ನು ಕೊಟ್ಟು ಖರೀದಿಸುವ ಈತ ಹುಚ್ಚನೇ ಇರಬೇಕು. ಆದರೂ ಆ ಗ್ರಾಮವಾಸಿಗಳು ಮಂಗನನ್ನು ಹಿಡಿದು ಆತನಿಗೆ ಕೊಟ್ಟು 100 ರೂಪಾಯಿಗಳ ಹಾಗೆ ಇಸುಕೊಂಡರು. ಮಂಗಗಳ ಸಂಖ್ಯೆ ಕಡಿಮೆಯಾಗುತ್ತಲೇ ಆ ವ್ಯಾಪಾರಿಯು ಒಂದು ಮಂಗನಿಗೆ 200 ರೂಪಾಯಿಯ ಹಾಗೆ ಖರೀದಿಸುವುದಾಗಿ ಪ್ರಚಾರ ಮಾಡಿದ. ಸೋಮಾರಿಗಳಾದ ಆ ಗ್ರಾಮವಾಸಿಗಳು ಮಂಗಗಳನ್ನು ಹಿಡಿಯಲು ಹರಸಾಹಸ ಮಾಡತೊಡಗಿದರು. ಸಿಕ್ಕಿದ ಮಂಗಗಳನ್ನು 200 ರೂಪಾಯಿಯ ಹಾಗೆ ಆ ವ್ಯಾಪಾರಿಗೆ ಮಾರಿದರು. ಪುನಃ ಆ ವ್ಯಾಪಾರಿಯು ಮಂಗಗಳ ಬೆಲೆ ಹೆಚ್ಚು ಮಾಡಿ ಪ್ರಚಾರ ಮಾಡಿದ. ಒಂದು ಮಂಗನಿಗೆ 500 ರೂಪಾಯಿ ಎಂದ. ಆ ಗ್ರಾಮವಾಸಿಗಳು ಊಟ ನಿದ್ದೆ ಬಿಟ್ಟು ಮಂಗನಿಗಾಗಿ ಹುಡುಕಾಡತೊಡಗಿದರು. 5-6 ಸಿಕ್ಕಿದವು. ಅವನ್ನು 500 ರೂಪಾಯಿಯ ಹಾಗೆ ಆ ವ್ಯಾಪಾರಿಗೆ ಮಾರಿದರು. ಉಳಿದ ಮಂಗಗಳು ಕಾಣೆಯಾದವು. ಅಷ್ಟರಲ್ಲಿ ಆ ವ್ಯಾಪಾರಿಯು ಆ ಗ್ರಾಮವಾಸಿಗಳ ಹತ್ರ ಹೇಳುತ್ತಾನೆ, ತಾನು ತನ್ನ ಊರಿಗೆ ಹೋಗುತ್ತಿದ್ದು ಊರಿಂದ ಮರಳಿ ಬರುವಾಗ ಒಂದೊಂದು ಮಂಗಗಳಿಗೆ 1,000 ರೂಪಾಯಿಗಳ ಹಾಗೆ ಖರೀದಿಸುವೆನು. ತಾನು ಈವರೆಗೆ ನಿಮ್ಮಿಂದ ಖರೀದಿಸಿದ್ದ ಮಂಗಗಳನ್ನು ಇಲ್ಲೇ ನನ್ನ ಸೇವಕ ನೋಡಿಕೊಳ್ಳುವನು ಅಂತ ಅವುಗಳನ್ನು ಒಂದು ಗೂಡೊಳಗೆ ಕೂಡಿ ಹಾಕಿ ಸೇವಕನೊಬ್ಬನನ್ನು ನೋಡಿಕೊಳ್ಳಲು ನೇಮಿಸಿ. ಆ ವ್ಯಾಪಾರಿಯು ಹೊರಟು ಹೋದ. ವ್ಯಾಪಾರಿ ಮರಳಿ ಬರುವಾಗ 1,000 ರೂಪಾಯಿಗಳಿಗೆ ಮಾರಲು ಮಂಗಗಳಿಲ್ಲವಲ್ಲ ಅಂತ ಆ ಗ್ರಾಮವಾಸಿಗಳು ದುಃಖಿತರಾದರು. ಆಗ ಆ ವ್ಯಾಪಾರಿಯು ಸೇವಕನು ಆ ಗ್ರಾಮವಾಸಿಗಳ ಹತ್ತಿರ ಹೇಳುತ್ತಾನೆ, ಒಂದು ಮಂಗನಿಗೆ 700 ರೂಪಾಯಿಗಳು ಹಾಗೆ ಕೊಟ್ಟರೆ ಗೂಡಲ್ಲಿರುವ ಮಂಗಗಳನ್ನು ಕೊಡುತ್ತೇನೆ. ನನ್ನ ಯಜಮಾನ ಮರಳಿ ಬರುವಾಗ 1,000ಕ್ಕೆ ಮಾರಬಹುದಲ್ಲವೇ? 300 ರೂಪಾಯಿಗಳ ಲಾಭ ಪಡೆಯಬಹುದು ನೀವು ಹೇಳುತ್ತಾನೆ. ಆತನ ಮಾತುಗಳನ್ನು ಕೇಳಿದ ಗ್ರಾಮವಾಸಿಗಳು ಮುಂದು ಸಾಲ ಸೂಲ ಮಾಡಿ ಮಂಗಗಳನ್ನು 700 ರೂಪಾಯಿಯಲ್ಲಿ ಖರೀದಿಸಿದರು. ಆ ಸೇವಕ ಗೂಡಲ್ಲಿ ಇದ್ದ ಮಂಗಗಳನ್ನೆಲ್ಲ 700 ರೂಪಾಯಿಗಳ ಹಾಗೆ ಮಾರಿದ. ದುಡ್ಡು ಇದ್ದವರು ಹೆಚ್ಚು ಹೆಚ್ಚು ಮಂಗಗಳನ್ನು ಖರೀದಿಸಿದರು. ದುಡ್ಡಿಲ್ಲದವರು ಒಂದೆರಡನ್ನಷ್ಟೇ ಖರೀದಿಸಿದರು. ಖರೀದಿಸಿದ ಮಂಗಗಳನ್ನು ತಮ್ಮ ತಮ್ಮ ಮನೆಯಲ್ಲಿ ಕಟ್ಟಿಹಾಕಿ ಆ ವ್ಯಾಪಾರಿಯು ಬರುವಿಕೆಗಾಗಿ ಕಾದು ಕುಳಿತರು. ಆ ಗ್ರಾಮವಾಸಿಗಳು ಅನೇಕ ಕಳೆದರೂ ಆ ವ್ಯಾಪಾರಿಯು ಬರಲೇ ಇಲ್ಲ. ಕೆಲವು ದಿನಗಳ ನಂತರ ಆ ಗ್ರಾಮವಾಸಿಗಳು ಆ ಸೇವಕನ ಹತ್ತಿರ ಹೋದರು. ಆದರೆ ಆ ಸೇವಕನೂ ಅಲ್ಲಿ ಇರಲಿಲ್ಲ. ಆಗಲೇ ಅವರಿಗೆ ಗೊತ್ತಾದದ್ದು, ಬೆಲೆಯೇ ಇಲ್ಲದ ಈ ಮಂಗಗಳಿಗೆ 700 ರೂಪಾಯಿಗಳನ್ನು ಕೊಟ್ಟು ಖರೀದಿಸಿ ಮೋಸ ಹೋದ ವಿಷಯ. ಕರ್ನಾಟಕದ ಜನರ ಕತೆ ಇದೇ ಆಗಿದೆ ಅಲ್ಲವೇ? ಬೆಲೆ ಇಲ್ಲದ ಕಾಂಗ್ರೆಸ್ಸಿನ ಭಾಗ್ಯದ ಆಶೆಯಿಂದ ಮತ ನೀಡಿ ಈಗ ಎಲ್ಲ ವಸ್ತುಗಳ ದರ ಏರಿಸಿಕೊಂಡು ಆಚೆಗೆ ಭಾಗ್ಯಗಳೂ ದೊರೆಯದೆ ಮಂಗಗಳಾದ ಜನ ನಾವೇ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.